ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹಾಗೆ ನಿನ್ನೆ ರಜೆ ಇದ್ದರಿಂದ ಊರಿಗೆ ಹೋಗಿದ್ವಿ. ಇನ್ನೂ ಊರಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ರಜದಲ್ಲೇ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು. ಹಾಗೆ ಊರಿಂದ ಬರಬೇಕಾದ್ರೆ ಗೆಣಸು, ಸೀಬೆಹಣ್ಣು, ಬಾಳೆಹಣ್ಣು, ಪಪ್ಪಾಯ, ಹಲಸಿನಣ್ಣು ಇವುಗಳೆಲ್ಲ ತೊಗೊಬಂದಿದ್ವಿ. ಹಾಗೆ ಹಲಸಿನಣ್ಣು ಸಹ ಬಿಡಿಸಿ ತಿಂದಾದಮೇಲೆ ಅದು ಸೀಡ್ಸ್ ಇತ್ತು, ಅದನ್ನು ಹಾಕ್ಬಿಟ್ಟು ಅದು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಅದು ಸೀಡ್ಸ್ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂದ್ಕೊಂಡು ಇವತ್ತು ರೊಟ್ಟಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಮೊದಲು ತರಕಾರಿ ಎಲ್ಲ ಹಚ್ಕೊಂಡು ಕುಕ್ಕರನ್ನು ಬಿಸಿ ಇಟ್ಟು ಕುಕ್ಕರಿಗೆ 1.5 ಲೋಟಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆ ನೀರು ಕಾದಾದಮೇಲೆ ಅದಕ್ಕೆ ಬೀನ್ಸು, ನಾವು ಆವಾಗಲೇ ಸಿಪ್ಪೆ ಬಿಚ್ಚಿದ್ದಂಥ ಹಲಸಿನ ಬೀಜ, ಹಾಗೆ 3 ಬದನೆಕಾಯಿ ಇದನ್ನು ಇದಕ್ಕೆ ಹಾಕಬೇಕು. ಹಾಕಿ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಅದು ಮುಚ್ಚಳ ಮುಚ್ಚಿ 1 ವಿಷಲನ್ನು ಹೊಡೆಯೋಕ್ಕೆ ಬಿಡಬೇಕು. ಇದು ಬೇಯೋ ಹೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಮೀಡಿಯಮ್ ಸೈಜು 1 ಈರುಳ್ಳಿ, 2 ಟೊಮೊಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತದೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಾಯಿ ತುರಿ ಹಾಕಿ ಫ್ರೈ ಮಾಡಬೇಕು. ಇದನ್ನು ಕೈ ಬಿಡಬಾರ್ದು, ಕೈ ಬಿಡ್ದ ಹಾಗೆ ಕೈ ಆಡಿಸ್ಬೇಕು. ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ನಿಧಾನವಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿಯನ್ನು ನಾವು ಸೇರಿಸ್ಕೋಬೇಕು. ಖಾರದ ಪುಡಿ ಅಂದರೆ ಮನೇಲಿ ಸಾಂಬಾರು ಪೌಡ್ರ್ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನೇ ನಾವು ಇಲ್ಲಿ ಸೇರಿಸ್ಕೋಬೇಕು. ಈ ಥರ ನಿಧಾನವಾಗಿ ತಿರುಗಿಸಿ ಕೊನೆಯಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹುಣಸೆಹಣ್ಣು ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಇದು ಮಸಾಲೆ ರೆಡಿ ಆಯ್ತದೆ. ಹಾಗೆ ರೊಟ್ಟಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಪಾತ್ರೆ ಇಟ್ಟು ಆ ಪಾತ್ರೆಗೆ 1 ಲೋಟ ನೀರು, ಸ್ವಲ್ಪ ಉಪ್ಪು ಹಾಗೆ 3 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ನಿಧಾನವಾಗಿ ಈ ಥರ ತಿರುಗಬೇಕು. ಇಲ್ಲಿ ನಿಧಾನವಾಗಿ ನಾವು ತಿರುಗಿಸ್ಬೇಕು. ಒಂದು ವೇಳೆ ನಾವು ತಿರುಗಿಸ್ಲಿಲ್ಲ ಅಂದರೆ ತಳ ಇಡುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ನಿಧಾನವಾಗಿ ಚಿಕ್ಕ ಸ್ಪೂನಿನ ಸಹಾಯದಿಂದ ಈ ಥರ ತಿರುಗಿಸ್ತಾ ಇರಬೇಕಾಗುತ್ತೆ. ಅದು ಬೆಂದಾದಮೇಲೆ ನಿಧಾನವಾಗಿ ಸುತ್ತಲೂ ಈ ಥರ ಬಬಲ್ಸ್ ಬಂದಿದ್ರೆ ಅಂದರೆ ಆಗಿದೆ ಅಂತ ಆಯಿತು. ಇದನ್ನು ತಣ್ಣಗಾಗಲು ಬಿಟ್ಟು ನಾವು ಆವಾಗಲೇ ತರಕಾರಿಯನ್ನು ಕೂಗಿಸ್ಕೊಂಡು ಕುಕ್ಕರಿಗೆ ತಣ್ಣಗಾದಂಥ ಮಸಾಲೆನೇ ನುಣ್ಣಗೆ ರುಬ್ಬಿಟ್ಟು ಸೇರಿಸ್ಕೋಬೇಕು. ಇಲ್ಲಿ ನೀರನ್ನು ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗುತ್ತದೆ. ನಾವು ಜಾಸ್ತಿ ತೆಳುವಾಗಬೇಕು ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ರೊಟ್ಟಿಗೆ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಆಗಿ ಮಾಡಿಕೊಂಡೆ. ಇದು ಈ ಥರ 5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಬೇಯಿಸಬೇಕು. ಬೇಯಿಸಿ ಆದಮೇಲೆ ನೋಡಿ ಈ ಥರ ಮಸಾಲೆ ಹಿಡಿತಾ ಇರುತ್ತೆ. ಸುತ್ತಲೂ ಈ ಥರ ರೌಂಡಾಗಿ ಬಬಲ್ಸ್ ಬರ್ತಾ ಇರಬೇಕು. ಈ ಥರ ಸುತ್ತಲೂ ಬಂದಿದೆ ಅಂದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಿ ಪಲ್ಯ ಇನ್ನೂ ನಮ್ಮದು ರೆಡಿಯಾಗಿಲ್ಲ. ಈ ಪಲ್ಯ ರೆಡಿ ಆಗೋವತ್ತಿ ನಾವು ಈ ಕಡೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡಿ ಇದು ಬೆಂದಿದೆ ಅಂತ ಆಯಿತು. ಇಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದರಿಂದ ಬೆಂದಿದೆ. ಇದಕ್ಕೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಇದು ಪಲ್ಯ ರೆಡಿ ಆಯಿತು ಅಂತ ಆಯಿತು. ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಆವಾಗಲೇ ಗಂಜಿ ಕಾಯಿಸ್ಕೊಂಡಿದ್ದು ತಣ್ಣಗಾಗಿದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 2 ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಈ ಥರ ನಾದ್ಕೋಬೇಕು. ನಾವು ಎಷ್ಟು ನಾದ್ಕೋಬೇಕು ಅಂದರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು, ಆ ರೀತಿ ಸಾಫ್ಟಾಗಿ ನಾದ್ಕೋಬೇಕು. ಇಲ್ಲಿ ನೀರೇನಾದರೂ ಕಡಿಮೆ ಆದರೆ ನೀರನ್ನು ಸೇರಿಸ್ಕೊಂಡು ನಾದ್ಕೋಬೇಕು. ನಾವು ನಾದಿದಂಥ ಹಿಟ್ಟು ಕೈಗೆ ಅಂಟ್ಕೋಬಾರ್ದು. ಅದು ಅಂಟಿದರೆ ಹಿಟ್ಟು ಸರಿಯಾಗಿ ಬಂದಿಲ್ಲ ಅಂತ. ಇಲ್ಲಿ ನಮ್ಮ ಹಿಟ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೈಗೆ ಒಂದು ಸ್ವಲ್ಪನೂ ಸಹ ಅಂಟ್ತಾ ಇಲ್ಲ. ಇದನ್ನು ಚಿಕ್ಕ ಚಿಕ್ಕ ಬಾಲಿನ ಸೈಜಾಗಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಕೊಂಡು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅಲ್ಲಿವರೆಗೂ ರೊಟ್ಟಿ ಹಂಚು ಕಾಯ್ತಾ ಇರಲಿ. ರೊಟ್ಟಿ ಹಂಚು ಬಿಸಿ ಇಟ್ಟ ಮೇಲೆ ನಾವು ರೊಟ್ಟಿಯ ನಿಧಾನವಾಗಿ ತೊಟ್ಕೊಳ್ಳೋಣ. ನಿಧಾನವಾಗಿ ಈ ಥರ ತೊಟ್ಕೋಬೇಕು. ಕೈಗೆ ಅಂಟಬಾರ್ದು. ಅಂಟಿದೆ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಇದು ಚೆನ್ನಾಗಿ ನಾದಿದೆ ನೋಡಿ, ಕೈಗೂ ಸ್ವಲ್ಪನೂ ಅಂಟಲ್ಲ. ಎಷ್ಟು ಫಾಸ್ಟಾಗಿ ಎಷ್ಟು ತೆಳುವಾಗಿ ತೊಟ್ಕೋತಾ ಇದ್ದೀವಿ ಅಂದರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ತೊಟ್ಕೋಬೋದು. ಇಲ್ಲಿ ದಪ್ಪನಾಗೆ ತೊಟ್ಕೋಬೋದು, ಇಲ್ಲ ಅಂದರೆ ತೆಳುವಾಗ್ಯಾರ ತೊಟ್ಕೋಬೋದು. ನಾನಿಲ್ಲಿ ತುಂಬ ತೆಳುವಾಗಿ ತೊಟ್ಕೊಂಡಿದ್ದೀನಿ. ಈ ತೊಟ್ಟಿದಂಥ ರೊಟ್ಟಿನ ಕಾದ ಹಂಚಿನ ಮೇಲೆ ಉಲ್ಟಾ ಮಾಡಿ ಹಾಕಿದರೆ ರೊಟ್ಟಿ ಬೇಯಕ್ಕೆ ಹಾಕ್ಬಿಟ್ಟು ಇನ್ನೊಂದು ರೊಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದನ್ನು ಸಹ ಇದೇ ರೀತಿ ತೊಟ್ಕೋತಾ ನಾವು ಈ ರೊಟ್ಟಿ ಬೆಂದಿದೆ, ಅರ್ಧ ಬೆಂದಿದೆ ಅಂದರೆ ಅದರ ಮೇಲೆ ಸ್ವಲ್ಪ ಕಾಟನ್ ಬಟ್ಟೆಯಿಂದ ನೀರನ್ನು ಈ ರೀತಿ ಹಾಕಿದರೆ ರೊಟ್ಟಿ ರೆಡಿ ಆಗುತ್ತೆ. 2 ಕಡೆನೂ ಸಹ ನಿಧಾನವಾಗಿ ಬೇಯಿಸ್ಕೋಬೇಕು. ಹಾಗೂ ಬೇಯೋ ಹೊತ್ತಿಗೆ ಇನ್ನೊಂದು ರೊಟ್ಟಿ ರೆಡಿ ತೊಡ್ತಾ ಇದ್ದೀನಲ್ವ, ಆ ರೀತಿ ತೊಟ್ಕೋಬೇಕು. ಇಲ್ಲಿ ನಾನು ಯಾವಾಗಲೂ ರೊಟ್ಟಿ ಮಾಡ್ಕೋಬೇಕು ಅಥವಾ ಚಪಾತಿ ಮಾಡ್ಕೋಬೇಕಾದ್ರೂ ನಾನು ಮಾಡ್ಕೊಂಡು ರೆಡಿ ಇಟ್ಕೊಂಡು ಮಾಡ್ಕೊಳ್ಳಲ್ಲ. ಆವಾಗ ಬೇಯಿಸ್ತಾ ತೊಟ್ಕೊಂಡು ಮಾಡ್ತಾ ಇರ್ತೀನಿ. ಇದನ್ನು ಈ ಥರ 2 ಕಡೆಯಲ್ಲೂ ಸೇರಿಸ್ಕೊಂಡು ಬೇಯಿಸಬೇಕು. ಇಲ್ಲಿ ನನ್ನ ಮಗಳು ಬಂದು ತರಲೆ ಕೆಲಸ ಮಾಡ್ತಾವಳೆ ನೋಡಿ, ಎಷ್ಟು ತರಲೆ ಮಾಡ್ತಾವಳೆ ಅಂದರೆ
ಟೈಮ್ ಆಗಿದೆ, ತಿಂಡಿ ಬೇಕು ಅಂತ ತರಲೆ ಮಾಡ್ತಾಯಿದೆ. ಹಾಗೆ ಇಲ್ಲಿ ಈ ರೊಟ್ಟಿನೂ ತೊಟ್ಟೆ ಆಯಿತು. ಅದನ್ನು ಸಹ ಉಲ್ಟಾ ಬೇಯಕ್ಕೆ ಹಾಕಿ ಇದನ್ನು ಸಣ್ಣ ಉರಿಲೇ ನಾವು ಬೇಯಿಸ್ಕೋಬೇಕಾಗುತ್ತದೆ. ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ಜಾಸ್ತಿ ಉರಿಗೆ ಕೊಟ್ಟರು ಸಹ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸಣ್ಣ ಉರಿಲೇ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಸಹ ಕಾಟನ್ ಬಟ್ಟೆ ಒಂದು ಸೈಡ್ ಬೆಂದಿದೆ. ಇದನ್ನು ಕಾಟನ್ ಬಟ್ಟೆ ತಗೊಂಡು ಈ ಥರ ನೀರನ್ನು ನಿಧಾನವಾಗಿ ಹಾಕಿ ಉಲ್ಟಾ ಮಾಡಬೇಕು, ಅಂದರೆ ಮುಚ್ಚಾಕಬೇಕು. ನೋಡಿ, ಮೊದಲು ಬೇಯಿಸಿದಂಥ ರೊಟ್ಟಿ ಹೇಗೆ ಸಾಫ್ಟ್ ಆಗಿದೆ ಅಂದರೆ ತುಂಬ ಸಾಫ್ಟ್ ಆಗಿದೆ. ನೋಡಿ, ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ, ಹಾಗೆ ಸೀದಿಲ್ಲ. ಯಾವ ರೀತಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಸರ್ವ್ ಮಾಡಿ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ನಾನು ಎಲ್ಲ ರೊಟ್ಟಿನೂ ಇದೇ ರೀತಿ ಮಾಡಿಕೊಂಡೆ. ರೊಟ್ಟಿ ತಿಂದು ಸ್ವಲ್ಪ ಹೊತ್ತಾದಮೇಲೆ ಟೈಮ್ ಆಯಿತು. ಹಾಗೆ ಊರಿಗೆ ಹೋಗಿದ್ದಲ್ವ, ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ತೊಗೊಬಂದಿದ್ದೆ ಅಲ್ವಾ, ಅದನ್ನು ಎಣ್ಣೆನೂ ಸಹ ಮನೆಯಲ್ಲಿ ಕೊಬ್ಬರಿ ಎಣ್ಣೆನೂ ಖಾಲಿ ಆಯಿತು. ಹಾಗೆ ಜಾಸ್ತಿ ಕರ್ಬೇವಿನ ಸೊಪ್ಪು ಊರಿಂದ ತಂದದ್ರಿಂದ ಸ್ವಲ್ಪ ಹೇರ್ ಆಯಿಲ್ ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಏನೇನು ಹಾಕ್ತೀನಿ ಅಂದರೆ ನೋಡಿ, ಅಗಸೆ ಬೀಜ ಹಾಗೆ ಮೆಂತ್ಯನ ಸೇರಿಸ್ಕೊತೀನಿ. 3 ಸ್ಪೂನಷ್ಟು ಅಗಸೆ ಬೀಜ ಹಾಗೆ 3 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡು ಎಣ್ಣೆ ಈ ಥರ ನೋಡಿ ಕಾಯ್ದಿದ್ದು ಗೊತ್ತಾಗ್ತಾ ಇದೆ, ಬಿಸಿ ಬಿಸಿಯಾಗಿ ಕಾದಿದೆ. ಇದನ್ನು ಡ್ರೈ ಪೌಡ್ರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಡ್ರೈ ಪೌಡ್ರನ್ನ ದಪ್ಪ ದಪ್ಪಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ನಾವು ಸೇರಿಸ್ಬೇಕು. ಯಾವಾಗ ಸೇರಿಸ್ಬೇಕು ಅಂದರೆ ಈ ಥರ ಬಬಲ್ಸ್ ಬಂದಿರುತ್ತೆ ಅಲ್ವಾ, ಅದನ್ನು ಸೇರಿಸಿದಾಗ ನೊರೆ ಥರ ಬರುತ್ತೆ. ನೋಡಿ ಈ ಥರ ಬಂದಿದೆ ಅಂದರೆ ಆಯಿತು. ಅದೇ ಜಾರಿಗೆ ಮತ್ತು ಕರ್ಬೇವಿನ ಸೊಪ್ಪು ಇರುತ್ತಲ್ವ, ಅದನ್ನು ಸಹ ಪೌಡ್ರ್ ಮಾಡ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ. ಪೌಡ್ರ್ ಮಾಡಿ ಹಾಕಿದ ತಕ್ಷಣ ಅದು ಜಾಸ್ತಿನೇ ಬಬಲ್ಸ್ ಬರ್ತಾಯಿದೆ. ಈ ಥರ ಬಬಲ್ಸ್ ಬಂದಿದೆ. ಈ ಬಬಲ್ಸ್ ಕಡಿಮೆ ಆದಮೇಲೆ ಈ ಥರ ಬರುತ್ತೆ. ಇದು ಯಾವ ರೀತಿ ಆಯಿಲ್ ಇರುತ್ತೆ ಅಂದರೆ ಅಶ್ವಿನಿ ಹೇರ್ ಆಯಿಲ್ ಇರುತ್ತಲ್ವ, ಆ ರೀತಿ ಇರುತ್ತೆ, ಗ್ರೀನಾಗಿರುತ್ತೆ. ಇದನ್ನು ತಣ್ಣಗಾದಮೇಲೆ ಒಂದು ಬಟ್ಟೆ ಹಾಕಿ ಫಿಲ್ಟ್ರ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ ಇದು. ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು, ಬಾಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೋಬೇಕು. ಇದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಫ್ರೈ ಆಗಿರುತ್ತೆ, ಅದು ಕರ್ಬೇವಿನ ಸೊಪ್ಪು ಫ್ರೈ ಆಗಿರಿದಾಗ ಇದಾಗಿದೆ ಎಂದಾಯಿತು. ಹಾಗೆ ಊರಿಂದ ಬರಬೇಕಾದ್ರೆ ತೋಟದ ಹತ್ರ ಹೋಗಿದ್ವಿ. ತೋಟದ ಹತ್ರ ಬರಬೇಕಾದ್ರೆ ಸ್ವಲ್ಪ ಸೊಪ್ಪಿತ್ತು, ಆ ಸೊಪ್ಪನ್ನು ಸಹ ನಾವು ಕಿತ್ಕೊಬಂದ್ವಿ. ಆ ಸೊಪ್ಪು ಮಳೆಯಲ್ಲಿ ಜಾಸ್ತಿ ಇರೋದ್ರಿಂದ ಮಣ್ಣು ಜಾಸ್ತಿನೇ ಇತ್ತು, ಬಿಡಿಸೋವತ್ತಿಗೆ ತುಂಬಾ ಟೈಮ್ ಆಗೋಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.